ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ರು. ಇನ್ನು ಬೆಳಗಾವಿ ದಂಪತಿಗೆ ಗಾಯ ಆಗಿದೆ. ಬೆಳಗಾವಿ ನಗರದ ಶೆಟ್ಟಿಗಲ್ಲಿ ದಂಪತಿಗೆ ಗಂಭೀರ ಗಾಯ ಆಗಿದೆ ಕಾಲ್ತುಳಿತದಲ್ಲಿ. ಅರುಣ್ ಕೋಪರ್ಡೆ, ಕಾಂಚನಾ ಕೋಪರ್ಡೆಗೆ ಗಾಯ. ಸದ್ಯ ಪ್ರಯಾಗ್ರಾಜ್ನ ಆಸ್ಪತ್ರೆಯಲ್ಲಿ ಇಬ್ಬರಿಗೂ ಕೂಡ ಚಿಕಿತ್ಸೆ ನೀಡಲಾಗ್ತಾ ಇದೆ. ಏಕಾಏಕಿ ಸಂಭವಿಸಿದಂತಹ ಭೀಕರ ಕಾಲ್ತುಳಿತದಲ್ಲಿ ಇಬ್ರು ಚದುರೋದ್ರು. ಪ್ರಯಾಗ್ರಾಜ್ನ ಬೇರೆ ಬೇರೆ ಆಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆ ಪಡಿತಾ ಇದ್ದಾರೆ. ಕುಟುಂಬಸ್ಥರಿಗೆ ಕರೆ ಮಾಡಿ ಈ ದಂಪತಿ ಮಾತನಾಡಿದ್ದಾರೆ. ಈ ಕಾಲ್ತುಳಿತದಲ್ಲಿ ಗಾಯಗೊಂಡಂತವರು ನಮ್ಮ ರಾಜ್ಯದವರು. ಬೆಳಗಾವಿ ನಗರದ ಶೆಟ್ಟಿಗಲ್ಲಿ ದಂಪತಿ ಅರುಣ್ ಕೋಪರ್ಡೆ ಮತ್ತು ಕಾಂಚನಾ ಕೋಪರ್ಡೆ ಗಾಯಗೊಂಡು ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಬೇರೆ ಬೇರೆ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಎಸ್, ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ಯಾರು ದಂಪತಿ ಹೋಗಿದ್ದಾರೆ ಅವರ ಪುತ್ರ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಈಗ ಯಾವಾಗ ಹೋಗಿದ್ರಿ ನಿಮ್ಮ ತಂದೆ ತಾಯಿ, ಮತ್ತೆ ಈಗ ಹೆಂಗಿದ್ದಾರೆ? ಫೋನಲ್ಲಿ ಮಾತಾಡ್ತಾ ಇದ್ದಾರೆ? ಸಂಡೇ ಹೋಗಿದ್ದಾರೆ ರೀ ಬೆಳಗಾವಿಯಿಂದ. ಈಗ ಅವ್ರ ಓಕೆ ಅದಾರಂತ. ಒಂಚೂರು ಅವ್ರಿಗೆ ಗಾಯ ಹತ್ತಿದೆ, ಎಲ್ಲೆಲ್ಲೋ ಗಾಯ ಆಗಿದೆ. ಎಕ್ಸಾಕ್ಟ್ ಇನ್ನೂ ತನಕ ಏನೂ ಗೊತ್ತಿಲ್ಲ ನಮಗೂ. ಅವ್ರು ಭಾಳ ಅಲ್ಲಿದ್ದಾರೆ. ಒಂಚೂರು ಅಪ್ಡೇಟ್ ಮಾಡಿದ್ದಾರೆ, ಆರಾಮಿಲ್ಲ, ಒಂಚೂರು ಆಗಿದೆ, ಹಾಸ್ಪಿಟಲ್ ನೋಡಿ ಅಡ್ಮಿಟ್ ಅದು ಅಲ್ಲಿ ಇಲ್ಲೇ ಆಗಿದ್ದಾರೆ. ಒಂಚೂರು ಟ್ರೀಟ್ಮೆಂಟ್ ಅದು ನಡೀತಿದೆ. ಎಷ್ಟು ಜನ ಹೋಗಿದ್ರೆ? ಹೆಂಗೆ ಹೋಗಿದ್ರು? ಬಸ್ ಬುಕ್ ಮಾಡಿದ್ರು ಅವರು. ಒಂದು 30 ಮಂದಿ 40 ಮಂದಿ ಏನೋ ಮೋಸ್ಟ್ಲಿ ಹೋಗಿರ್ಬೋದು ರೀ ಇಲ್ಲಿಂದ ಬೆಳಗಾವಿಯಿಂದ. ಹಾಂ, ಯಾರ್ಯಾರು ನಿಮ್ಮ ತಂದೆ ತಾಯಿ? ಮತ್ತೆ ತಂದೆ ತಾಯಿ ಮತ್ತು ಇಲ್ಲಿ ಆಲ್ಮೋಸ್ಟ್ ಬೆಳಗಾಂ ರೆಸಿಡೆನ್ಸ್. ನಿಮಗೆ ಯಾವಾಗ ಫೋನ್ ಅವರೇ ಫೋನ್ ಮಾಡಿದ್ರೆ ನೀವು ಮಾಡಿದ್ರು? ಅವರೇ ಮಾಡಿದ್ರು ನನಗೆ ಮಿಡ್ ನೈಟ್ನಲ್ಲಿ ಮಾಡಿ ಹೇಳಿದರು. ಏನಾಯ್ತಂತೆ? ಏನಿಲ್ಲ, ಭಾಳಷ್ಟು ಜನ ಇದ್ದರು. ಸೊ ಅದು ರಿಟರ್ನ್ ಬರುವಾಗ ಏನು ತುಂಬ ರಶ್ ಆಗಿ ಚೆನ್ನಾಗಿ ಇದಾಯಿತು. ಪುಣ್ಯ ಸ್ನಾನ ಮಾಡಿದ್ರು ಅಂತ ತಂದೆ? ಇನ್ನು ಏನು ಕನ್ಫರ್ಮ್ ಗೊತ್ತಿಲ್ಲ ಸರ್. ಈಗ ಒಂದೇ ಕಡೆ ಇದ್ದಾರಾ? ಬೇರೆ ಬೇರೆ ಹಾಸ್ಪಿಟಲ್ ಇದ್ದಾರೆ? ಬೇರೆ ಬೇರೆ ಹಾಸ್ಪಿಟಲ್ದಾಗ ಅದಾರ. ರಶ್ದಾಗ ಅದು ಬೇರೆ ಬೇರೆ ಹಾಸ್ಪಿಟಲ್ ಒಯ್ದಾರ್ರಿ ಅವರು. ಹಾಂ, ಎಲ್ಲಿ ಗಾಯ ಆಗಿದೆ ಅನ್ನುವಂಥದ್ದು ಏನು ಗೊತ್ತಿಲ್ಲ. ಒಂಚೂರು ಬಾಡಿ ಗಾಯ ಆಗೈತ್ರಿ. ಇಬ್ರು ಅಪ್ಪ ಅಮ್ಮ ಜೊತೆಗೆ ಮಾತಾಡಿದ್ರಿ? ನಮ್ಮ ಮಮ್ಮಿ ಜೋಡಿ ಅಷ್ಟು ಮಾತಾಡೇನ್ರಿ, ಅಪ್ಪರ ಜೋಡಿ ಈಗ ಮಾತಾಡ್ರಿ. ಹಾಂ. ಸೊ ಈಗ ಇಲ್ಲಿಂದ ಸಾಕಷ್ಟು ಜನ ಹೋಗಿದ್ದಾರೆ, ಕೆಲವೊಂದಿಷ್ಟು ಜನರು ಇನ್ನೂ ಸಂಪರ್ಕನ ಸಿಗ್ತಾ ಇಲ್ಲ. ನೋಡ್ಬೇಕ್ರಿ ಈಗ ಅದು ಎಲ್ಲ. ಒಂಚೂರು ಮಂದಿದ್ದು ಮೊಬೈಲ್ ಕಳೆದೈತಿ, ಒಂಚೂರು ಮಂದಿದ್ದು ಏನೇನು ಇಶ್ಯೂ ಆಗಿ. ಎಷ್ಟು ದಿನ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ರಿ? ಅವ್ರು ಆ್ಯಕ್ಚುಲಿ 5 to 6 days ಪ್ಲ್ಯಾನ್ ಮಾಡಿ ಹೋಗಿದ್ರು. ರಿಟರ್ನ್ ಯಾವಾಗ ಬರಬೇಕಿತ್ತು? ಫ್ರೈಡೇ ಸ್ವಲ್ಪ ಫ್ರೈಡೇ ಬರ್ತೀನಿ. ಸೊ ಅದೆಲ್ಲ ನೋಡಿ ನಿಮಗೂ ಸ್ವಲ್ಪ ಗಾಬರಿ ಆಯ್ತು ಅನ್ಸುತ್ತೆ ಅಲ್ಲಿ ಪರಿಸ್ಥಿತಿ ನೋಡಿ. ಸೊ ಕಂಟಿನ್ಯೂ ಫೋನ್ಯಾಗ ಮಾತಾಡಕತ್ತೀವಿ. ಯಜಮಾನ್ರಿ, ಎಷ್ಟು ಫ್ರೆಂಡ್ಸ್ ಎಲ್ಲ ಹೋಗ್ಯಾರನ್ರಿ? ಸರ್ ಹೌದು ಸರ್, 20-30 ಮಂದಿ ಹೋಗಿದ್ದಾರೆ ಸರ್. ಅಷ್ಟೇ. ನಾವು ಈ ಮನೆಯಾಗಿಂದ 2 ಮಂದಿ ಹೋಗಿದ್ದಾರೆ, ಕಾಂಚನ ಅರುಣ ಇವರು ಹೋಗಿದ್ದಾರೆ. ಸಂಡೇ ಹೋಗಿದ್ದಾರೆ. ಆದರೆ ಇವ್ರಿಗೆ ಅಷ್ಟೇ ಪರಿಚಯ ಇದಾಗಿದೆ, ಫೋನ್ ಮೇಲೆ ಇದಾಗಿದೆ. ಹಾಂ, ಕಾಂಟ್ಯಾಕ್ಟ್ ಆಗಿದೆ. ನಮ್ಮ ಕಡೆ ಜೋಡಿ ಏನು ಇನ್ನೂ ಆಗಿಲ್ಲ. ಹಾಗಾದ್ರೆ ನಾವು ನಿಮ್ಗೆ ಮಾಡ್ತೀವಿ ಇಷ್ಟೇ. ಹಾಂ ಕೇಳಿದಾಗ ಹೇಳಿದಾರು ಆರಾಮದು, ಸ್ವಲ್ಪ ಗಾಯ ಆಗೈತೆ, ಅಷ್ಟು ನಮ್ಗೆ ಈಗ ಮಾತಾಡೋಕೆ ಬರೋಂಗಿಲ್ಲ, ಆಮೇಲೆ ನಾವು ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇದಿಷ್ಟು ಸದ್ಯ ಈಗ ಏನು ಒಂದು ಕಾಲ್ತುಳಿತದಲ್ಲಿ ಗಾಯ ಆಗಿರುವಂತಹ ಕುಟುಂಬಸ್ಥರೇನಿದ್ದಾರೆ ಅವರು ನೇರವಾಗಿ ಅವರ ಕುಟುಂಬಸ್ಥರ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸೊ ಸದ್ಯದ ಪರಿಸ್ಥಿತಿ ಏನಂದ್ರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಿರುವುದಾಗಿ ಹೇಳಿರುವಂಥದ್ದು. ಒಟ್ಟಾರೆ ಪ್ರಯಾಗ್ರಾಜ್ಗೆ ಬೆಳಗಾವಿಯಿಂದ ಸಾಕಷ್ಟು ಜನ ಹೋಗಿರುವಂಥದ್ದು, ಅದರಲ್ಲಿ ಕೆಲವೊಂದಿಷ್ಟು ಜನರಿಗೆ ಗಾಯಗಳು ಕೂಡ ಆಗಿರುವಂಥದ್ದು ಈಗ ಕೇಳಿ ಬರ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಪ್ರತಾಪ್ ಜೊತೆ ಸಹದೇವ್ ಮಾನೆ, TV9 ಬೆಳಗಾವಿ. ಇನ್ನು ಕಾಲ್ತುಳಿತದಲ್ಲಿ ಕರ್ನಾಟಕದವರು ಸ್ವಲ್ಪದರಲ್ಲೇ ಬಚಾವಾಗಿದ್ದಾರೆ. ಸುಮಾರು 5 ಮಂದಿ ಕರ್ನಾಟಕದವರು ಇಲ್ಲಿಂದ ಹೋದಂತವರು ಆ ಕಾಲ್ತುಳಿತದ ಸಂದರ್ಭದಲ್ಲಿ ಅಲ್ಲಿದ್ರು ಬಚಾವಾಗಿದ್ದಾರೆ. ಚಿಕ್ಕಬಳ್ಳಾಪುರದ 4 ಮಂದಿ, ನೆಲಮಂಗಲದ 1 ಹೋದಂತವರು ಈ ಕಾಲ್ತುಳಿತದ ಸಂದರ್ಭದಲ್ಲಿ ಅಲ್ಲಿಂದ ಬಚಾವಾಗಿ ಬಂದಿದ್ದಾರೆ. ನಾವು ಸ್ವಲ್ಪ ದೂರದಲ್ಲೇ ಇದ್ವಿ ಆ ಕಾಲ್ತುಳಿತ ಸಂಭವಿಸಿದಂತಹ ಸ್ಥಳದಿಂದ. ಕುಂಭಮೇಳದಲ್ಲಿರುವಂತಹ ಶ್ರೀಧರ್ TV9 ಜೊತೆ ಮಾತನಾಡಿದ್ರು, ಹೇಳಿಕೆ ಕೊಟ್ಟಿದ್ದಾರೆ. ಹೇಗೆ ತಾವು ಬಚಾವಾಗಿ ಬಂದ್ವಿ ಅನ್ನೋದನ್ನ ಹಂಚಿಕೊಂಡಿದ್ದಾರೆ. ಸ್ವಲ್ಪದರಲ್ಲೇ ಬಚಾವಾದ್ವಿ ಅಂತಿದ್ದಾರೆ. ಇವರೇ 5 ಜನ ಹೋದಂತವರು. ಆದಂತಹ ಕಾಲ್ತುಳಿತ ಎಂತಹ ಅನಾಹುತವನ್ನ ಸಂಭವಿಸುವಂತೆ ಮಾಡ್ತು ಅನ್ನೋದನ್ನ ಗಮನಿಸಿದ್ವಿ. ಸದ್ಯ ನಾವು ಬಚಾವಾದ್ವಿ ಅಂತ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಪ್ರಯಾಗ್ರಾಜ್ನ ಮಹಾಕುಂಭಮೇಳದಲ್ಲಿ ಸ್ನಾನ ಮಾಡಬೇಕು. ಇವತ್ತು ಮೌನಿ ಅಮಾವಾಸ್ಯೆ, ಇವತ್ತಿನ ದಿನ ಸ್ನಾನ ಮಾಡಿದ್ರೆ ಪುಣ್ಯ ಪ್ರಾಪ್ತಿ ಆಗುತ್ತೆ, ಪಾಪ ನಾಶ ಆಗುತ್ತೆ ಅನ್ನೋ ನಂಬಿಕೆ. ಎಸ್, ಕರ್ನಾಟಕದವ್ರು ಮಾತನಾಡಿದ್ದಾರೆ, ಏನು ಹೇಳಿದ್ದಾರೆ ಕೇಳೋಣ.
ಎಸ್, ಅಲ್ಲಿನ ಸದ್ಯದ ಚಿತ್ರಣವನ್ನ ಅವರು ತೋರಿಸ್ತಾ ಇರೋದಂತಹ ದೃಶ್ಯಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಎಲ್ರಿಗೂ ಒಂದು ಕ್ಷಣ ಆತಂಕ ಆಗುತ್ತೆ. ಯಾಕಂದ್ರೆ ಆ ಕುಂಭಮೇಳದಲ್ಲಿ ಆದಂತಹ ಕಾಲ್ತುಳಿತದ ಜಾಗದಿಂದ ಸ್ವಲ್ಪವೇ ದೂರದಲ್ಲಿದ್ರಂತೆ ಇವರು ಶ್ರೀಧರ್ ಅಂಡ್ ಟೀಮ್. ಚಿಕ್ಕಬಳ್ಳಾಪುರದವರು 4 ಜನ, ನೆಲಮಂಗಲದವರು ಒಬ್ಬರು, ಒಟ್ಟು 5 ಜನ ಅಲ್ಲಿ ಹೋಗಿದ್ದಾರೆ. ಹೋದಂತಹ ಸಂದರ್ಭದಲ್ಲಿ ಪುಣ್ಯ ಸ್ನಾನ ಮಾಡಬೇಕು, ಅಮೃತ ಸ್ನಾನ ಮಾಡಬೇಕು ಅಂತ ಕಾದು ನಿಂತಾಗ ತಮ್ಮ ಕಣ್ಣೆದರೆ ಕಾಲ್ತುಳಿತ ಆಗಿ ಹಲವರು ಗಾಯಗೊಂಡ್ರು, ಕೆಲವರು ಹೋಗ್ಬಿಟ್ರು ಅನ್ನೋ ಮಾಹಿತಿ ಸಿಕ್ಕಿದ್ರೆ ಎದುರಿಗೆ ನೋಡಿದ್ರೆ ಹೇಗಾಗ್ಬೇಡ. ಎಸ್, ಈ ಬೆಳಿಗ್ಗೆ ಬೆಳಗಿನ ಜಾವ ಸಂಭವಿಸಿದಂತಹ ಕಾಲ್ತುಳಿತ ಹಲವರಿಗೆ ಸಮಸ್ಯೆನ ತಂದೊಡ್ಡಿದೆ.